ಮಾಡೋದು ಅನ್ನೋದು ನಮ್ಗೆ ಬಡ್ಯಾಗ ಚೂರಿ ಹಾಕೋದು ಮಾಡತ್ತಾರ. ಜನ ಬರಾತಿದಾರನ ಜನ ಬರ್ತಾ ಇದ್ದಾರೆ. ಸಂದೇಶ ಏನಿಲ್ಲ, ಇನ್ನು ಜನ ಸದಾ ತಕ್ಷಣ ಬರಬೇಕು. ಇನ್ನೊಂದು ಗಂಟೆ ಒಳಗೆ ಶುಗರ್ ಮಂತ್ರಿ ಅವರು ಬರ್ತಾರೆ, ಜಿಲ್ಲಾಧಿಕಾರಿ ಬರ್ತಾರೆ, ಜಿಲ್ಲೆ SP IG ಕೂಡ ಬರ್ತಾ ಇದ್ದಾರೆ. ಅದು ಸರ್ಕಾರದಿಂದ ಏನು ನಿನ್ನೆ 3,300 ರೂಪಾಯಿ ಘೋಷಣೆ ಮಾಡಿದ್ದಾರೆ, ಆದೇಶ ಕಾಪಿ ಅಂತ ತರ್ತಾ ಇದ್ದಾರೆ. ಅದಕ್ಕೆಲ್ಲ ಕೂಡ ಮತ್ತೆ ಮೂಲಗಳ ಹತ್ತಿರ ಕೂಡ ಬರ್ತಾ ಇದ್ದಾರೆ. ನಮ್ಮ ಶಶಿಕಾಂತ್ ಗುರೂಜಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ತಾವೆಲ್ಲರೂ ಕೂಡ ರೈತರು ಲೇಟ್ ಮಾಡಬೇಡ್ರಿ, ಬಹಳ ಅಂದ್ರೆ 1 ಗಂಟೆ ಒಳಗೆ ಬರ್ತಾರೋ, ನಾವು ತಕ್ಷಣ ಲಘು ಬರ್ಬೇಕಾದ್ರೆ ತಮ್ಮಲ್ಲಿ ಕರೆ ಕೊಡ್ತಾ ಇದ್ವಿ. ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಏನು ಕಳೆದ 9 ದಿನಗಳಿಂದ ಏನು ಬೆಳಗಾವಿಯಲ್ಲಿ ವಿವಿಧ ಕಡೆ ಕೂಡ ಪ್ರತಿಭಟನೆ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾಗಿ ಯಲ್ಲಾಪುರದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿತ್ತು. ನಮಗೆ 3,500 ರೂಪಾಯಿನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು ಹೋರಾಟವನ್ನು ಕೂಡ ಈಗ ಮಾಡ್ತಾ ಇದ್ರು. ಅದು ನಿನ್ನೆಗೆ ಕೂಡ ರಾಜ್ಯ ಸರ್ಕಾರ ಏನು ಹೋರಾಟಗಾರರ ಒತ್ತಡಕ್ಕೆ ಮಾಡಿದು ಪ್ರತಿಭಟನೆ ಮಾಡಿದ್ರು. 3,100 ರೂಪಾಯಿ. ಆದರೆ ಇವತ್ತು ಕೆಲವೊಂದಿಷ್ಟು ಸಂಘಟನೆಗಳು ಇವತ್ತು ಕೂಡ ಪ್ರತಿಭಟನೆಯನ್ನ ಮಾಡ್ತಿರೋದು. ಪ್ರಮುಖವಾಗಿ ಬೈಲಹೊಂಗಲ ಇರ್ಬೋದು, ಹುಕ್ಕೇರಿ ಇರ್ಬೋದು, ಜೊತೆಗೆ ವಿಜಯಪುರದಲ್ಲಿ ಸಾಕಷ್ಟು ಪ್ರತಿಭಟನೆ ಆಗ್ತಿದೆ. ನಾವು ಸರ್ಕಾರದ ನಿರ್ಧಾರವನ್ನು ಒಪ್ಪೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈ ಪ್ರತಿಭಟನಾಕಾರ ಹೇಳಿರುವುದು. ಆದರೆ ಗುರ್ಲಾಪುರದಲ್ಲಿ ಏನು ಬೃಹತ್ ಪ್ರತಿಭಟನೆ ಆಗಿತ್ತು, ಅದು ನಾವು ಸರ್ಕಾರದ ನಿರ್ಧಾರವನ್ನು ಒಪ್ಕೊಳ್ತೇವೆ ಅನ್ನೋ ಒಂದು ಮಾತನ್ನು ಕೂಡ ಸತ್ಯ ಹೇಳ್ತಾ ಇರುವಂಥದ್ದು. ಅವರು ಹೇಳ್ತಾ ಇರುವಂಥದ್ದು ಇವತ್ತು ಏನು ಸಕ್ಕರೆ ಸಚಿವರು ಸ್ಥಳಕ್ಕೆ ಬರ್ತಾರೆ, ನಮಗೆ ಅಧಿಕೃತವಾಗಿ ಏನು ಪತ್ರವನ್ನು ಕೊಡಬೇಕು ಮತ್ತು ಸಾಕಷ್ಟು ಗೊಂದಲಗಳಿದೆ, ಅದನ್ನು ಕೂಡ ಅವ್ರು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿರುವಂಥದ್ದು. ಈಗ ರೈತ ಮುಖಂಡರಿದ್ದಾರೆ, ಏನು ಗೊಂದಲಗಳಿದ್ದಾವೆ ಅವರನ್ನು ಕೂಡ ನಾವು ಮಾತಾಡ್ತಂತ. ಬೆಳಗಾವಿಯಲ್ಲಿ ಇರ್ಬೋದು, ವಿಜಯಪುರ ಇರ್ಬೋದು, ಹುಕ್ಕೇರಿ ಇರ್ಬೋದು, ಕೆಲವೊಂದಿಷ್ಟು ನಿಮ್ಮ ರೈತ ನಿರ್ಧಾರವನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬೆಳಗಾವಿಯಲ್ಲಿ ಏನು ಗೊಂದಲ ಇಲ್ಲ. ಯಾಕಂದ್ರೆ 3,300 ನಾವು ಈಗಾಗಲೇ ನಾವು ಕಾರ್ಖಾನೆಯವರು ಏನು ನಾನು ಕಬ್ಬು ಬೆಳೆಗಾರ ದೇವರುಗಳಲ್ಲಿ ಸುಮಾರು 10 ದಿವಸ ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೆ ಮಾಡಿದ ಕಾರ್ಖಾನೆ ಅವರು ನಮ್ಮ ಕಡೆ 3,200 ರೂಪಾಯಿ ಒಪ್ಪಿಕೊಂಡರು. ಆಮೇಲೆ ನಮಗೆ 200 ರೂಪಾಯಿ ನ್ಯಾಯ ಬಂದಿತ್ತು. ಅದಕ್ಕೆ ಮುಖ್ಯಮಂತ್ರಿ ಕಡೆ ಹೋಯ್ತು. ಮುಖ್ಯಮಂತ್ರಿ ನಿನ್ನೆ 100 ರೂಪಾಯಿ ಕಾರ್ಖಾನೆಯವ್ರ ಕಡೆ 50, ನಾನು 50 ಕೊಡಿಸ್ತೀನಿ ಜವಾಬ್ದಾರಿ ಹೊತ್ತು ಮುಗಿದು ಹೋಯ್ತು. ಅದು ಸರ್ಕಾರದ ಜವಾಬ್ದಾರಿ. CM ಹೇಳಿದ್ದಾರೆ 11.25 ರಿಕವರಿ ನಾವು ಈ ಏನು ದರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಮಗೆ ಅನ್ಯಾಯ ಆಗುತ್ತೆ ಅನ್ನೋದು ಅವ್ರದ್ದೊಂದು ವಾದ. ನೀವೇನು ಹೇಳ್ತಿರೋದು? ಏನು ನಾವು ವಾದ ಇಲ್ಲ. ಬೆಳಗಾವಿಯಲ್ಲಿ ಸರಿಯಾಗಿ 11.5 ರಿಕವರಿ ಇದೆ ಸರಾಸರಿ. ಇಲ್ಲಿ ಎಲ್ಲರಿಗೂ 3,300 ಸಿಗುತ್ತೆ ಏನು ತೊಂದರೆ ಇಲ್ಲ. ಬಾಗಲಕೋಟೆಯಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಆಗಿದೆ, ಅದನ್ನು ಕೂಡ ಮುಖ್ಯಮಂತ್ರಿ ಸರಿ ಮಾಡ್ಬೇಕು. ಯಾಕಂದ್ರೆ ಅವ್ರು ಏನರ ಮಾತನ್ನೊಂದು 50 ರೂಪಾಯಿ ಕೊಡದೆ ಹೋದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗುವಂತಾಗ ಇನ್ನು 50 ರೂಪಾಯಿ ಕೊಟ್ಟ ಆ ಬಾಗಲಕೋಟೆ ಬಿಜಾಪುರದಲ್ಲಿ ಇರ್ತಕ್ಕಂಥ ಸಮಸ್ಯೆ ಕೂಡ ಹೋರಾಟಗಾರ ಸ್ಪಂದಿಸಬೇಕು. ಅದಕ್ಕೂ ಕೂಡ ನಮ್ಮದು ಸಂಪೂರ್ಣ ಬೆಂಬಲ ಐತಿ. ಮತ್ತು ಬೆಳಗಾವಿಯಲ್ಲಿ ಏನು ಹೋರಾಟಗಾರ ಕೂತಿದಾರೋ ಅವರಿಗೆ ಕೆಲವು ವಿಚಾರ ಈಗ ಆದೇಶ ಕಾಪಿ ಬಂದ ನಂತರ ನಾವು ಕೂಡ ಅವರು ಸಂದೇಶ ಕೊಡ್ತೀವಿ. ಅವ್ರ ಬಳಿ ತಮ್ಮ ಮನವಿ ಏನಿರುತ್ತೆ? ಪ್ರತಿಭಟನೆ ಇವತ್ತು ಮುಗಿಯುತ್ತೆ, ಮುಂದುವರಿಯುತ್ತೆ? ಪ್ರತಿಭಟನೆ ಇವತ್ತು ಮುಗಿಯುತ್ತೆ. ಯಾಕಂತಂದರೆ ಮುಗಿಯೋದಕ್ಕಾಗಿ ನಾವು ಅಧಿಕಾರಿನ ಕಳಿಸ್ತೇವೆ, ಮಂತ್ರಿಗಳನ್ನು ಕಳಿಸ್ತೀವಿ, ಲೆಟರ್ ಕಳಿಸ್ತೀವಿ. 300 ರೂಪಾಯಿ ಬೇಡಿಕೆ ಎಲ್ಲರೂ ಒಪ್ಪಿಕೊಂಡವರು. ನೀವು ಕೂಡ ವಿಜೃಂಭಣೆ ಕೂಡ ನಮ್ಮ ರೈತರು ಮಾಡಿದ್ದಾರೆ. ಆ ರೈತರು ಒಪ್ಪಿಕೊಂಡ್ ಮೇಲೆ ನಾವೇನು ಒಪ್ಪಿಕೊಂಡ್ ಮೇಲೆ ತೀರ್ಮಾನ ಆಯಿತು. ಕೆಲವೊಂದಿಷ್ಟು ಸಂಘಟನೆಗಳಲ್ಲಿ ಗೊಂದಲ ಇದೆ, ಒಮ್ಮತ ಇಲ್ಲ. ಇಲ್ಲ, ಏನು ಅವ್ರಿಗಿನ ಆ ವಿಷಯದ ಬಗ್ಗೆ ಅರ್ಥ ಆಗಿಲ್ಲ. ಅರ್ಥ ಮಾಡಿಸಿ ವಿಚಾರ ಸಚಿವರ ಆದೇಶ ನಾನೇ ಕೂಡ ವಿಚಾರ. ಇದು ರೈತ ಮುಖಂಡ ಚುನಪ್ಪ ಪೂಜಾರಿ ಅವರ ಅವರ ನೇತೃತ್ವ ಕೂಡ ಪ್ರತಿಭಟನೆ ಆಗ್ತಿರುವಂಥದ್ದು. ಗೊಂದಲಗಳಿಂದ ಏನು ಬೆಳಗಾವಿಯಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ. ನಾನು ಏನು ಸರ್ಕಾರದಿಂದ ಏನು ಪತ್ರ ಬರುತ್ತೆ ಆ ಪತ್ರವನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ಏನೇನು ಅಂಶಗಳಿದ್ದಾವೆ, ಏನೆಲ್ಲ ಪರಿಹಾರ ನಮಗೆ ಹೇಗೆ ಸಿಗುತ್ತೆ ಮತ್ತು ರಿಕವರಿ ಆಧಾರದ ಮೇಲೆ ನಮಗೆ ಅನ್ಯಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಸಂಘಟನೆಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಒಂದು ಸ್ಥಳಕ್ಕೆ ಹೋಗಿ ನಾನು ಅವರ ಮನವೊಲಿಸುವ ಕೆಲಸವನ್ನು ಮಾಡ್ತೇನೆ. ಇವತ್ತು ಪ್ರತಿಭಟನೆಯನ್ನು ನಾವು ವಾಪಸ್ ತೆಗೆದುಕೊಳ್ಳುವ ಅನ್ನೋ ಮಾತನ್ನು ಕೂಡ ಸದ್ಯ ಹೇಳ್ತಾ ಇರುವಂಥದ್ದು.